ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಉಮಾ ಸಂಹಿತೆ ಪಾಪಿಗಳ ಮತ್ತು ಪುಣ್ಯಾತ್ಮರ ಯಮಲೋಕ ಯಾತ್ರೆ. ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಮನುಷ್ಯರು 4 ಪ್ರಕಾರದ ಪಾಪಗಳಿಂದ ಯಮಲೋಕಕ್ಕೆ ಹೋಗುತ್ತಾರೆ. ಯಮಲೋಕವು ಅತ್ಯಂತ ಭಯಾನಕ ಮತ್ತು ಭಯಂಕರವಾಗಿದೆ. ಸಮಸ್ತ ದೇಹಧಾರಿಗಳು ವಿವಶರಾಗಿ ಅಲ್ಲಿಗೆ ಹೋಗಬೇಕಾಗುತ್ತದೆ. ಯಮಲೋಕಕ್ಕೆ ಹೋಗದಿರುವ ಯಾವ ಪ್ರಾಣಿಯೂ ಇಲ್ಲ. ಮಾಡಿದ ಕರ್ಮದ ಫಲವನ್ನು ಕರ್ತಾನು ಅವಶ್ಯವಾಗಿ ಅನುಭವಿಸಬೇಕಾಗುತ್ತದೆ. ಇದನ್ನು ವಿಚಾರ ಮಾಡಿರಿ. ಶುಭ ಕರ್ಮಗಳನ್ನು ಮಾಡುವ ಸೌಮ್ಯ ಚಿತ್ತ ದಯಾಳು ಜೀವರು ಸೌಮ್ಯ ಮಾರ್ಗದಿಂದ ಯಮಪುರಿಯ ಪೂರ್ವ ದ್ವಾರದಿಂದ ಹೋಗುತ್ತಾರೆ. ಪಾಪಕರ್ಮ ಪರಾಯಣ ಹಾಗೂ ದಾನರಹಿತರಾದ ಪಾಪಿಗಳು ಭಯಾನಕ ದಕ್ಷಿಣ ಮಾರ್ಗದಿಂದ ಯಮಲೋಕವನ್ನು ಪ್ರವೇಶಿಸುತ್ತಾರೆ. ಮರ್ತ್ಯಲೋಕದಿಂದ 86,000 ಯೋಜನ ದೂರವನ್ನು ದಾಟಿದಾಗ ನಾನಾ ರೂಪವುಳ್ಳ ಯಮಲೋಕದ ಸ್ಥಿತಿಯಾಗಿದೆ. ಇದನ್ನು ತಿಳಿದುಕೊಳ್ಳಬೇಕು. ಪುಣ್ಯಕರ್ಮ ಮಾಡುವವರಿಗೆ ಆ ನಗರವು ಹತ್ತಿರವಿರುವಂತೆ ಕಾಣುತ್ತದೆ. ಆದರೆ ಭಯಾನಕ ಮಾರ್ಗದಿಂದ ಪ್ರಯಾಣಿಸುವ ಪಾಪಿಗಳಿಗೆ ಅದು ಬಹಳ ದೂರವಾಗಿ ಕಾಣುತ್ತದೆ. ಅಲ್ಲಿಯ ದಾರಿಯು ಕೆಲವೆಡೆ ಮೊನಚಾದ ಮುಳ್ಳುಗಳಿಂದ, ಕೆಲವೆಡೆ ಕಲ್ಲುಗಳಿಂದ ಕೂಡಿರುತ್ತದೆ. ಕೆಲವೆಡೆ ಕತ್ತಿಯಂತೆ ಹರಿತವಾದ ಕಲ್ಲುಗಳು ಆ ಮಾರ್ಗದಲ್ಲಿ ನೆಟ್ಟಿರುವರು. ಕೆಲವೆಡೆ ಭಾರೀ ಕೆಸರು ಹರಡಿಕೊಂಡಿದೆ. ಸಣ್ಣ ದೊಡ್ಡ ಪಾತಕಗಳಿಗೆ ಅನುಸಾರವಾಗಿ ಅಲ್ಲಿಯ ಕಠಿಣತೆಗಳಲ್ಲಿಯೂ ಹೆಚ್ಚು ಕಡಿಮೆ ಇರುತ್ತದೆ. ಕೆಲವೆಡೆ ಯಮಪುರಿಯ ದಾರಿಯಲ್ಲಿ ಕಬ್ಬಿಣದ ಸೂಜಿಗಳಂತೆ ಮೊನಚಾದ ಹುಲ್ಲುಗಳು ನಿಬಿಡವಾಗಿವೆ. ಅನಂತರ ಯಮಪುರಿಯ ಮಾರ್ಗದ ಭೀಷಣ ಯಾತನೆಗಳನ್ನು ಕಷ್ಟಗಳನ್ನು ವರ್ಣಿಸಿ ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಎಂದಿಗೂ ದಾನ ಮಾಡದ ಜನರೇ ಈ ಪ್ರಕಾರ ದುಃಖವನ್ನು ಅನುಭವಿಸುತ್ತಾ ಸುಖವನ್ನು ಬೇಡುತ್ತಾ ಆ ಮಾರ್ಗದಿಂದ ಹೋಗುತ್ತಾರೆ. ಯಾರು ಮೊದಲೇ ದಾನರೂಪಿ ದಾರಿಯ ಬುತ್ತಿಯನ್ನು ಕಟ್ಟಿಕೊಂಡಿರುವರೋ ಅವರು ಸುಖವಾಗಿ ಯಮಲೋಕದ ಯಾತ್ರೆಯನ್ನು ಮಾಡುವರು. ಈ ರೀತಿಯಿಂದ ಕಷ್ಟಗಳನ್ನು ಅನುಭವಿಸುತ್ತಾ ಪಾಪಿ ಜೀವಿಗಳು ಪ್ರೇತಪುರಿಯನ್ನು ತಲುಪುವರೋ ಆಗ ಅವರ ವಿಷಯದಲ್ಲಿ ಯಮರಾಜನಿಗೆ ಸೂಚಿಸಲಾಗುವುದು. ಯಮನ ಅಪ್ಪಣೆ ಪಡೆದ ದೂತರು ಆ ಪಾಪಿಗಳನ್ನು ಯಮರಾಜನ ಮುಂದೆ ತಂದು ನಿಲ್ಲಿಸುವರು. ಅಲ್ಲಿ ಶುಭ ಕರ್ಮವನ್ನು ಮಾಡುವ ಜನರಿಗೆ ಯಮರಾಜನು ಸ್ವಾಗತಪೂರ್ವಕ ಆಸನವನ್ನಿತ್ತು ಅರ್ಘ್ಯ ಪಾದ್ಯಾದಿಗಳನ್ನು ನಿವೇದಿಸುತ್ತಾ ಪ್ರೀತಿಯಿಂದ ವರ್ತಿಸುತ್ತಾ ಸಮ್ಮಾನಿಸಿ ಹೇಳುತ್ತಾನೆ, ವೇದೋಕ್ತ ಕರ್ಮವನ್ನು ಮಾಡುವ ಮಹಾತ್ಮರೇ, ನೀವು ಧನ್ಯರಾಗಿರುವಿರಿ. ನೀವು ದಿವ್ಯ ಸುಖದ ಪ್ರಾಪ್ತಿಗಾಗಿ ಪುಣ್ಯ ಕರ್ಮವನ್ನು ಮಾಡಿರುವಿರಿ. ಆದ್ದರಿಂದ ನೀವು ದಿವ್ಯಾಂಗನಿಯರ ಭೋಗದಿಂದ ಭೂಷಿತ ಹಾಗೂ ಸಮಸ್ತ ಮನೋವಾಂಛಿತ ಪದಾರ್ಥಗಳಿಂದ ಸಂಪನ್ನ ನಿರ್ಮಲ ಸ್ವರ್ಗಕ್ಕೆ ಹೋಗಿರಿ. ಅಲ್ಲಿ ಮಹಾನ್ ಭೋಗಗಳನ್ನು ಅನುಭವಿಸಿ ಕೊನೆಗೆ ಪುಣ್ಯವು ಕ್ಷೀಣವಾದಾಗ ಉಳಿದಿರುವ ಸ್ವಲ್ಪ ಅಶುಭ ಕರ್ಮವನ್ನು ಮತ್ತೆ ಇಲ್ಲಿಗೆ ಬಂದು ಅನುಭವಿಸಿರಿ. ಧರ್ಮಾತ್ಮ ಮನುಷ್ಯರು ಯಮರಾಜನಿಗೆ ಮಿತ್ರರಂತೆ ಇರುತ್ತಾರೆ. ಅವರು ಯಮರಾಜನನ್ನು ಸುಖಪೂರ್ವಕ ಸೌಮ್ಯ ಧರ್ಮರಾಜ ರೂಪದಲ್ಲಿ ನೋಡುತ್ತಾರೆ. ಆದರೆ ಕ್ರೂರ ಕರ್ಮವನ್ನು ಮಾಡಿದವರು ಯಮರಾಜನನ್ನು ಭಯಾನಕ ರೂಪದಿಂದ ನೋಡುತ್ತಾರೆ. ಅವರ ದೃಷ್ಟಿಯಲ್ಲಿ ಯಮನ ಮುಖವು ದಾಡಿಗಳಿಂದಾಗಿ ವಿಕರಾಳವಾಗಿ ಕಾಣುತ್ತದೆ. ಕಣ್ಣುಗಳು ಹುಬ್ಬೇರಿಸಿದಂತೆ ಕಂಡುಬರುತ್ತವೆ. ಅವನ ಕೂದಲು ನೆಟ್ಟಗೆ ನಿಂತಂತೆ ಕಾಣುತ್ತದೆ. ಗಡ್ಡ ಮೀಸೆಗಳು ದೊಡ್ಡದಾಗಿರುತ್ತವೆ. ತುಟಿಗಳು ನಡುಗುತ್ತಾ ಇರುತ್ತದೆ. ಅವನಿಗೆ 18 ಭುಜಗಳಿದ್ದು ಕುಪಿತನಾಗಿ ಇದ್ದಲಿನ ಬೆಟ್ಟದಂತೆ ಕಪ್ಪಾಗಿ ಕಾಣುವನು. ಅವನ ಕೈಗಳಲ್ಲಿ ಎಲ್ಲಾ ರೀತಿಯ ಅಸ್ತ್ರಶಸ್ತ್ರಗಳು ಸಜ್ಜಾಗಿರುತ್ತವೆ. ಅವನು ಎಲ್ಲ ಪ್ರಾಕಾರದ ದಂಡನೆಯ ಭಯವನ್ನು ತೋರಿಸಿ ಪಾಪಿಗಳನ್ನು ಗದರಿಸುತ್ತಾ ಇರುತ್ತಾನೆ. ದೊಡ್ಡದಾದ ಕೋಣನ ಮೇಲೆ ಆರೂಢನಾಗಿ ಕೆಂಪು ವಸ್ತ್ರಮಾಲೆಗಳನ್ನು ಧರಿಸಿ ಎತ್ತರವಾದ ಮಹಾಮೇರುವಿನಂತೆ ಕಣ್ಣಿಗೆ ಬೀಳುವನು. ಅವನ ಕಣ್ಣುಗಳು ಉರಿಯುವ ಬೆಂಕಿಯಂತೆ ಹೊಳೆಯುತ್ತಿರುತ್ತವೆ. ಅವನ ಶಬ್ದವು ಪ್ರಳಯ ಕಾಲದ ಮೇಘ ಗರ್ಜನೆಯಂತೆ ಗಂಭೀರವಾಗಿರುತ್ತದೆ. ಅವನು ಸಾಗರವನ್ನು ಕುಡಿಯುವನೋ, ಗಿರಿರಾಜನನ್ನು ನುಂಗುತ್ತಿರುವನೋ, ಬಾಯಿಯಿಂದ ಬೆಂಕಿಯನ್ನು ಉಗುಳುತ್ತಿರುವನೋ ಎಂಬಂತೆ ಕಾಣುತ್ತದೆ. ಅವನ ಸಮೀಪದಲ್ಲಿ ಪ್ರಳಯಾಗ್ನಿಯಂತೆ ಪ್ರಭಾವವುಳ್ಳ ಮೃತ್ಯುದೇವತೆ ನಿಂತಿರುವನು. ಕಾಡಿಗೆಯಂತೆ ಕಪ್ಪಾದ ಕಾಲದೇವತೆ ಮತ್ತು ಭಯಾನಕ ಕೃತಾಂತ ದೇವತೆಗಳೂ ಇರುತ್ತಾರೆ. ಇವರಲ್ಲದೆ ಮಾರಿ, ಉಗ್ರ, ಮಹಾಮಾರಿ, ಭಯಂಕರ ಕಾಲರಾತ್ರಿ, ಅನೇಕ ಪ್ರಕಾರದ ರೋಗಗಳು ಹಾಗೂ ಬಗೆ ಬಗೆಯ ಭಯಾವಹ ಕುಷ್ಠವು ಮೂರ್ತಿಮಂತನಾಗಿ ಕೈಗಳಲ್ಲಿ ಶಕ್ತಿ, ಶೂಲ, ಅಂಕುಶ, ಪಾಶ, ಚಕ್ರ, ಖಡ್ಗ ಮುಂತಾದುವನ್ನು ಧರಿಸಿ ನಿಂತಿರುತ್ತಾರೆ. ವಜ್ರದಂತೆ ಮುಖವನ್ನು ಧರಿಸಿಕೊಂಡು ರುದ್ರಗಣರು ಕತ್ತಿ, ಬತ್ತಳಿಕೆ, ಧನುಸ್ಸು ಹಿಡಿದುಕೊಂಡು ಅಲ್ಲಿ ಉಪಸ್ಥಿತರಾಗಿರುತ್ತಾರೆ. ಅವರೆಲ್ಲರೂ ನಾನಾ ರೀತಿಯ ಆಯುಧಗಳನ್ನು ಧರಿಸಿದ ವೀರರು ಮತ್ತು ಭಯಂಕರರಾಗಿದ್ದಾರೆ. ಇವರಲ್ಲದೆ ಅಸಂಖ್ಯ ಮಹಾವೀರ ಯಮದೂತರು ಇದ್ದಲಿನಂತೆ ಕಪ್ಪಾದ ಅಂಗಕಾಂತಿಯಿಂದ ಕೂಡಿ ಸಮಸ್ತ ಅಸ್ತ್ರಶಸ್ತ್ರಗಳನ್ನು ಧರಿಸಿ ಭಯಂಕರರಾಗಿರುವರು. ಇಂಥ ಪರಿವಾರದಿಂದ ಸುತ್ತುವರಿದ ಘೋರ ಯಮರಾಜನನ್ನು ಹಾಗೂ ಭೀಷಣ ಚಿತ್ರಗುಪ್ತನನ್ನು
ಪಾಪಿಷ್ಠ ಪ್ರಾಣಿಗಳು ನೋಡುತ್ತಾರೆ. ಯಮರಾಜನು ಆ ಪಾಪಕರ್ಮಿಗಳನ್ನು ಬಹಳವಾಗಿ ಗದರಿಸುತ್ತಾನೆ. ಭಗವಾನ್ ಚಿತ್ರಗುಪ್ತನು ಧರ್ಮಯುಕ್ತ ವಚನಗಳಿಂದ ಅವನಿಗೆ ಸಮಜಾಯಿಸುತ್ತಾನೆ. ನರಕಗಳ 28 ಕೋಟಿಗಳು ಹಾಗೂ ಪ್ರತಿಯೊಂದರ 5 ನಾಯಕರ ಕ್ರಮದಿಂದ 140 ರೌರವಾದಿ ನರಕಗಳ ನಾಮಾವಳಿ. ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಅನಂತರ ಯಮದೂತರು ಪಾಪಿಗಳನ್ನು ಅತ್ಯಂತ ಕಾದ ಕಲ್ಲಿನ ಮೇಲೆ ವಜ್ರದಿಂದ ದೊಡ್ಡ ದೊಡ್ಡ ವೃಕ್ಷಗಳನ್ನು ನೆಲಕ್ಕುರುಳಿಸುವಂತೆ ವೇಗದಿಂದ ಅಪ್ಪಳಿಸುವರು. ಆಗ ಶರೀರದಿಂದ ಜರ್ಜರಿತನಾದ ದೇಹಧಾರಿ ಜೀವಿಯು ಕಿವಿಗಳಿಂದ ರಕ್ತವನ್ನು ಹರಿಸುತ್ತಾ ಪ್ರಜ್ಞೆ ತಪ್ಪಿ ನಿಶ್ಚೇಷ್ಟಿತನಾಗುತ್ತಾನೆ. ಆಗ ವಾಯುವನ್ನು ಸ್ಪರ್ಶಿಸಿ ಯಮದೂತರು ಪುನಃ ಅವನನ್ನು ಎಚ್ಚರಗೊಳಿಸಿ ಅವನ ಪಾಪಗಳ ಶುದ್ಧಿಗಾಗಿ ಅವನನ್ನು ನರಕ ಸಮುದ್ರದಲ್ಲಿ ಮುಳುಗಿಸುವರು. ಪೃಥ್ವಿಯ ಕೆಳಗೆ ನರಕದ 7 ಶ್ರೇಣಿಗಳಿವೆ. ಅವು 7ನೆಯ ತಳದ ಕೊನೆಯಲ್ಲಿ ಘೋರ ಅಂಧಕಾರದಲ್ಲಿ ಸ್ಥಿತವಾಗಿವೆ. ಅದೆಲ್ಲದರ 28 ಶ್ರೇಣಿಗಳಿವೆ. ಮೊದಲನೆಯ ಶ್ರೇಣಿ ಘೋರ ಎಂದು ಹೇಳುತ್ತಾರೆ. 2ನೆಯದು ಸುಘೋರ, ಇದು ಅದರ ಕೆಳಗೆ ಇದೆ. 3ನೆಯದು ಅತಿಘೋರ, 4ನೆಯದು ಮಹಾಘೋರ, 5ನೆಯದು ಘೋರ ರೂಪ, 6ನೆಯದು ತಲಾತಲ, 7ನೆಯದು ಭಯಾನಕ, 8ನೆಯದು ಕಾಲರಾತ್ರಿ, 9ನೆಯದು ಭಯೋತ್ಕಟ, ಅದರ ಕೆಳಗೆ 10ನೆಯದು ಚಂಡ, ಅದರ ಕೆಳಗೆ ಮಹಾಚಂಡ, ಮತ್ತೆ ಚಂಡ, ಕೋಲಾಹಲ, ಅದರಿಂದ ಬೇರೆಯಾದುದು ಪ್ರಚಂಡ ಇದೆ. ಅದು ಚಂಡಗಳ ನಾಯಕ ಎಂದು ಹೇಳಲಾಗಿದೆ. ಅನಂತರ ಪದ್ಮ, ಪದ್ಮಾವತಿ, ಭೀತ, ಭೀಮ, ಅದು ಭೀಷಣ ನರಕಗಳ ನಾಯಿಕೆ ಎಂದು ತಿಳಿಯಲಾಗಿದೆ. 18ನೆಯದು ಕರಾಳ, 19ನೆಯದು ವಿಕರಾಳ, 20ನೆಯ ನರಕ ಶ್ರೇಣಿಯು ವಜ್ರ ಎಂದು ಹೇಳಲಾಗಿದೆ. ಬಳಿಕ ತ್ರಿಕೋಣ, ಪಂಚಕೋಣ, ಸುದೀರ್ಘ, ಅಖಿಲಾರ್ತಿದ, ಸಮ, ಭೀಮಬಲ, ಭೀಮ ಹಾಗೂ 28ನೆಯದು ದೀಪ್ತಪ್ರಾಯ ಆಗಿದೆ. ಹೀಗೆ ನಾನು ನಿಮಗೆ ಭಯಾನಕ ನರಕಗಳ ಶ್ರೇಣಿಗಳ ಹೆಸರುಗಳನ್ನು ತಿಳಿಸಿದೆ. ಇವುಗಳ ಸಂಖ್ಯೆ 28 ಆಗಿದೆ. ಇವು ಪಾಪಿಗಳಿಗೆ ಕಷ್ಟ ಕೊಡುವಂತಹವುಗಳು. ಈ ಶ್ರೇಣಿಗಳ 5 ನಾಯಕರೆಂದು ತಿಳಿಯಬೇಕು. ಇನ್ನು ಅವೆಲ್ಲ ಶ್ರೇಣಿಗಳ ಹೆಸರುಗಳನ್ನು ತಿಳಿಸಲಾಗುತ್ತದೆ, ಕೇಳಿರಿ. ಅವುಗಳಲ್ಲಿ ಮೊದಲನೆಯದು ರೌರವ ನರಕವಾಗಿದೆ. ಅಲ್ಲಿಗೆ ಹೋದ ದೇಹಧಾರಿ ಜೀವನು ಅಳತೊಡಗುವನು. ಮಹಾರೌರವದ ಪೀಡೆಯಿಂದ ಮಹಾನ್ ಪುರುಷನು ಅತ್ತು ಬಿಡುವನು. ಇದಾದ ಬಳಿಕ ಶೀತ ಮತ್ತು ಉಷ್ಣ ಎಂಬ ನರಕಗಳಿವೆ. ಮತ್ತೆ ಸುಘೋರವಿದೆ. ರೌರವದಿಂದ ಸುಘೋರದ ತನಕ 5 ನರಕ ನಾಯಕರೆಂದು ತಿಳಿಯಲಾಗಿದೆ. ಇದಾದ ಬಳಿಕ ಸುಮಹಾ ತೀಕ್ಷ್ಣ ಸಂಜೀವನ, ಮಹಾತಮ, ವಿಲೋಮ, ವಿಲೋಪ, ಕಂಟಕ, ತೀವ್ರವೇಗ, ಕರಾಳ, ವಿಕರಾಳ, ಪ್ರಕಂಪನ, ಮಹಾವಕ್ರ, ಕಾಲ, ಕಾಲಸೂತ್ರ, ಪ್ರಗರ್ಜನ, ಶುಚಿಮುಖ, ಸುನೇತಿ, ಖಾದಕ, ಸುಪ್ರಪೀಡನ, ಕುಂಭೀಪಾಕ, ಸುಪಾಕ, ಕ್ರಕಚ, ಅತಿದಾರುಣ, ಅಂಗಾರ ರಾಶಿ, ಭವನ, ಮೇರು, ಅಸೃಕ್ಪ್ರಹಿತ, ತೀಕ್ಷ್ಣತುಂಡ, ಶಕುನಿ, ಮಹಾಸಂವರ್ತಕ, ಕ್ರತು, ತಪ್ತಜಂತು, ಪಂಕಲೇಪ, ಪ್ರತಿಮಾಂಸ, ತ್ರಪೂದ್ಭವ, ಉಚ್ಛ್ವಾಸ, ಸುನಿರುಚ್ಛ್ವಾಸ, ಸುದೀರ್ಘ, ಕೂಟಶಾಲ್ಮಲಿ, ದುರಿಷ್ಟ, ಸುಮಹಾವಾದ, ಪ್ರವಾದ, ಸುಪ್ರತಾಪನ, ಮೇಘ, ವೃಷ, ಶಾಲ್ಮ, ಸಿಂಹಮುಖ, ವ್ಯಾಘ್ರಮುಖ, ಗಜಮುಖ, ಕುಕ್ಕುರುಮುಖ, ಸೂಕರಮುಖ, ಅಜಮುಖ, ಮಹಿಷಮುಖ, ಘೂಕಮುಖ, ಕೋಕಮುಖ, ವೃಖಮುಖ, ಗ್ರಾಹ, ಕುಂಭೀನಸ, ನಕ್ರ, ಸರ್ಪ, ಕೂರ್ಮ, ಕಾಕ, ಗೃಧ್ರ, ಉಲೂಕ, ಹಲೌಕ, ಶಾರ್ದೂಲ, ಕ್ರಥ, ಕರ್ಕಟ, ಮಂಡೂಕ, ಪೂತಿಮುಖ, ರಕ್ತಾಕ್ಷ, ಪೂತಿಮೃತ್ತಿಕ, ಕಣಧೂಮ್ರ, ಅಗ್ನಿ, ಕೃಮಿ, ಗಂಧಿವಪು, ಅಗ್ನಿಧ್ರ, ಅಪ್ರತಿಷ್ಠ, ರುಧಿರಾಭ, ಶ್ವಭೋಜನ, ಲಾಲಾಭಕ್ಷ, ಅಂತ್ರಭಕ್ಷ, ಸರ್ವಭಕ್ಷ, ಸುದಾರುಣ, ಕಂಟಕ, ಸುವಿಶಾಲ, ವಿಕಟ, ಕಟಪೂತನ, ಅಂಬರೀಷ, ಕಟಾಹ, ಕಷ್ಟದಾಯಿನಿ, ವೈತರಣಿ ನದಿ, ಸುತಪ್ತ, ಲೋಹಶಯನ, ಏಕಪಾದ, ಪ್ರಪೂರಣ, ಘೋರ ಅಸಿತಾಲವನು, ಅಸ್ಥಿಭಂಗ, ಸುಪೂರಣ, ವಿಲಾತಸ, ಅಸುಯಂತ್ರ, ಕೂಟಪಾಶ, ಪ್ರಮರ್ದನ, ಮಹಾಚೂರ್ಣ, ಅಸುಚೂರ್ಮ, ತಪ್ತ ಲೋಹಮಯ, ಪರ್ವತ, ಕ್ಷುರಧಾರ, ಯಮಲ ಪರ್ವತ, ಮೂತ್ರಕೂಪ, ವಿಷ್ಟಾಕೂಪ, ಅಶ್ರುಕೂಪ, ಶೀತಲ ಕ್ಷಾರಕೂಪ, ಮುಸಲೂಲೂಖಲ, ಯಂತ್ರ, ಶಿಲಾ, ಶಕಟ, ಲಾಂಗಲ, ತಾಲಪತ್ರವನ, ಅಸಿತಪತ್ರವನ, ಮಹಾಶಕಟ ಮಂಡಪ, ಸಮೂಹ, ಅಸ್ಥಿಭಂಗ, ತಪ್ತ, ಚಂಚಲ, ಅಯೋಗುಡ ಅಂದರೆ ಕಬ್ಬಿಣದ ಗುಂಡು, ಬಹುದುಃಖ, ಮಹಾಕ್ಲೇಶ, ಕಶ್ಮಲ, ಶಮಲ, ಮಾಲಾತ್, ಹಾಲಾಹಲ, ವಿರೂಪ, ಸ್ವರೂಪ, ಯಮಾನುಗ, ಏಕಪಾದ, ತ್ರಿಪಾದ, ತೀವ್ರ, ಅಚೀವರ ಮತ್ತು ತಮ.
ಈ ಪ್ರಕಾರ ಇವು 28 ನರಕ ಮತ್ತು ಕ್ರಮವಾಗಿ ಅವುಗಳ 5 ನಾಯಕರನ್ನು ಹೇಳಲಾಗಿದೆ. 28 ಶ್ರೇಣಿಗಳ ಕ್ರಮವಾಗಿ ರೌರವ ಮುಂತಾದ 5 ನಾಯಕರನ್ನು ಹೇಳಲಾಗುತ್ತದೆ. ಮೇಲೆ ಹೇಳಿದ 28 ಶ್ರೇಣಿಗಳನ್ನು ಬಿಟ್ಟು ಅಂದಾಜು 100 ನರಕಗಳನ್ನು ತಿಳಿಯಲಾಗಿದೆ. ಮಹಾನ್ ನರಕಮಂಡಲ 140 ನರಕಗಳನ್ನು ಹೇಳಲಾಗಿದೆ.